ನನಗೆ ಬಂದಂಥ ರಿಪೋರ್ಟು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ಈ ನಮ್ಮ ಆಟಗಾರರು ಅಲ್ಲಿ ಸ್ಟೇಡಿಯಂಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ವಿಧಾನಸೌಧದಿಂದ ಈ ಪರಿಸ್ಥಿತಿ ಬರ್ತಾ ಇತ್ತಾ? ಬಹುಶಃ ನೀವು ನಿಮ್ಮ ಟಿ ವಿಗಳಲ್ಲೇ ರಿಪೀಟ್ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ. ನಂತರ ಇದೊಂದು ಸರ್ಕಾರ, ಕಟುಕರ ಸರ್ಕಾರ ಇದು. ಆ ಮುಖ್ಯಮಂತ್ರಿ ಪದ ಬಳಕೆ ಮಾಡಬಾರದು. ನಾನಿವತ್ತು ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ, ಆ ಡೆಪ್ಟಿ ಸಿ ಎಂ ಮುಂದೆ ನನ್ನ ಅಭಿಪ್ರಾಯದಲ್ಲಿ. ಇನ್ನು ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆನೇ ಮಾಡಬೇಡಿ, ಅರ್ಥನೇ ಇಲ್ಲ ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ. ಹೇಳು ಅಂದ್ರೆ ಹೇಳ್ತಾರೆ, ಅಂತ ಕೂರು ಅಂದ್ರೆ ಕೂರ್ತಾರೆ ಅಂತ ಒಬ್ಬ ಗೃಹ ಸಚಿವ. ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅಭಿನಂದನೆ ನಡೀಬೇಕಾದ್ರೆ 4 ಜನ ಸತ್ತು ಹೋಗಿದ್ದಾರಾಗಲೇ. ನಾಲ್ಕು ಜನ ಸತ್ತ ನಂತರವೂ ಅಭಿನಂದನಾ ಕಾರ್ಯಕ್ರಮ ಮುಂದುವರಿಸ್ತಾರೆ. ಇದಕ್ಕೆ ಹೇಳಿದ್ವಿ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತ. ನಿಲ್ಲಿಸಬೇಕಾಗಿತ್ತು. ಈ ತರಾತುರಿಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು 4 ದಿನ ಬಿಟ್ಟು ಮಾಡಿದ್ರೆ ಏನಾಗಿತ್ತು? ಇವರು ತೋರಿಸೋ ಅಭಿಮಾನ ಮರ್ತೋಗ್ಬಿಡೋರ ಜನ. ಬೆಳಗಿನ ಜಾವ 4 ಗಂಟೆವ್ರು ನೆನ್ನೆ ದಿನದ ಆ ಗೆಲುವಿನ ಒಂದು ಮೂಡ್ ಪಬ್ಲಿಕ್ನಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನೆನ್ನೆಯಿಂದ ನೋಡಿದ್ದೀವಿ ನಾವು. ಇಂಥ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ತೋರಿಸ್ತಕ್ಕಂಥ ಒಂದು ಉತ್ಸಾಹ ಏನಾಗತ್ತೆ ಅನ್ನೋದನ್ನು ಯೋಚನೆ ಮಾಡಲ್ಲ. ಇಲ್ಲಿ ಈ ಸರ್ಕಾರ ವಿಧಾನಸೌಧ ಮುಂಭಾಗದಲ್ಲೇ ಡೆಪ್ಟಿ ಸಿ ಎಂಗೆ ಮರ್ಯಾದೆ ತೆಗೆದಿದ್ದಾರೆ ಜನ. ನಾವು ಬಂದಿರೋದು ನಮ್ಮ RCB ತಂಡ ನೋಡ್ಲಿಕ್ಕೆ ಬಂದಿದ್ದೇವೆ. ನಿಮ್ಮ ಮುಖ ನೋಡೋಕ್ಕೆ ಬಂದಿಲ್ಲಪ್ಪ, ನಿಮ್ಮ ನೆಂಟರಿಸ್ಟ್ರ ಮುಖನ ಸ್ವಲ್ಪ ಇಳಿ ಕೆಳಗೆ ಎಂದವ್ರೆ ವಿಧಾನಸೌಧ ಮುಂಭಾಗದಲ್ಲೇ. 4 ಜನ ಸ್ಟ್ಯಾಂಪಿಡ್ನಲ್ಲಿ ತೀರ್ಕೊಂಡಿದ್ದಾರೆ ಅಂತ ವಿಷಯ ಗೊತ್ತಾದ ಮೇಲೂ ಅವ್ರೇನು ಹೇಳಿದ್ರು? ಕಾರ್ಯಕ್ರಮ ನಿಲ್ಸಕ್ಕೆ ಹೋಗಿದ್ದೀನಿ ಅಂತ ಟಿ ವಿಲಿ ಹೇಳಿದ್ರಲ್ವೇ? ಅದು ಕೊಡಿ ಸರ್.